ಬ್ಯಾಕ್ ಟು ದೋಸ್ ಡೇಸ್ ಅಂದ್ರೆ ಆಗಿನ ದಿನಕ್ಕೆ ನಾವು ಹೋಗೋದಾದ್ರೆ ಸೊ ನಿಮ್ಗೆ ತುಂಬಾ ಮೆಮೊರಿಯಲ್ಲಿ ಉಳಿದಿರೋ ಅಂಥದ್ದು ಯಾವ್ದಾದ್ರು ಪ್ರಪೋಸಲ್ ಅಂತ ಅಂದ್ರೆ ಈಗ ಕ್ಲಾಸ್ ಆಗಿರ್ಬೋದು ಕಾಲೇಜಲ್ಲಿ ಅಂದ್ರೆ ಇದು ಒಂದು ಅಲ್ಟಿಮೇಟ್ ಅಪ್ಪ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಪ್ರಪೋಸ್ ಮಾಡಿದ್ರು ಅಂತ ಅನ್ಸಿರೋ ಒಂದು ಮೆಮೊರಿನ ಶೇರ್ ಮಾಡೋದಾದ್ರೆ. ಅಲ್ಲ, ಪ್ರಪೋಸ್ ಅಂದರೆ ಇವಾಗ ನಾನೊಂದು ಕಾಲೇಜಿಗೆ ಸೇರ್ಕೊಳ್ತೀನಿ ಅಂದರೆ ನಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಅಂದರೆ ಅಲ್ಲಿ ಹೆಂಗಿದ್ದೆ ಅಂತ, ನಾನು ಡಿಗ್ರಿಗೆ ಸೇರ್ಕೊತೀನಿ, ಅವರು ಫಸ್ಟ್ ಪಿ ಯುಗೆ ಸೇರ್ಕೊಂಡಿರ್ತಾರೆ. ಅದೇ ಆ ಸೆಲೆಬ್ರಿಟಿ ಯಾರು ನಾನು ಅವಾಗೆಲ್ಲ ಬೇರೆದ್ರಲ್ಲಿ ಹೇಳಿದೆ, ಇದು ಫುಲ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. 2 years ಡಿಫ್ರೆನ್ಸ್. ನಾನು ಒಂದು ಹುಡುಗಿರ್ನು ತಲೆ ಎತ್ತು ನೋಡಿರಲ್ಲ, ಅಂದರೆ ನೋಡಿದ್ರು ಸ್ವೆಟ್ ಬಂದ್ಬಿಡುತ್ತೆ, ಭಯ ನನಗೆ. ನಾನು ಆಗ್ತಾನೆ ಸೇರಿಕೊಂಡು ಇಲ್ಲಿಂದ ಬರ್ತಾ ಇರ್ತೀನಿ, ಕಾಲೇಜ್ ಇದಿರುತ್ತಲ್ಲ ಅಲ್ಲಿಂದ. ಅವರು 5 ಜನ, ಇಲ್ಲಿ ನಾನು ಒಂದು 7-8 ಜನ ಜೊತೆ ಹಿಂಗೆ ಬರ್ತಾ ಇರ್ತೀನಿ. ಇಬ್ರು ಹಿಂಗೆ ತಲೆ ಎತ್ತಿ ನೋಡ್ತೀವಿ, ಇಬ್ರಿಗೂ ಕಣ್ಣಲ್ಲಿ ಕರೆಂಟ್ ಟಿಶ್ ಅಂತ ಫಸ್ಟ್ ಟೈಮ್ ಅವ್ರಿಗೂ ಆಗುತ್ತೆ, ನನಗೂ ಆಗುತ್ತೆ. ಅಂದರೆ ಆ ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತೆ, ಆ ಥರ ಆಗುತ್ತೆ. ನಾನು ಹಂಗೆ ತಲೆ ಬಗ್ಗಿಸ್ಕೊಂಡು ಹೊಟ್ಟೋಗ್ಬಿಡ್ತೀನಿ, ಯಾರಪ್ಪ ಇಷ್ಟು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ಹೊಟ್ಟೋಗ್ತೀನಿ. ಈ ಹುಡುಗರೆಲ್ಲ ರೇಗ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಅವ್ರಿಗೂ ಫ್ರೆಂಡ್ ಆಗಿ ನಮ್ಮ ಹುಡುಗರು ಅವರು ಆ ಕಡೆಯಿಂದ ಪ್ರಪೋಸ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಒಳಗೆ ಭಯ, ಅಂದ್ರೆ ನಮ್ಮ ಅಪ್ಪ ಅಮ್ಮನ ಭಯ. ಅಂದ್ರೆ ನಿಮ್ಗೆ ಇಷ್ಟ ಆಗಿರ್ತಾರೆ, ಒಳಗೆ ಇಷ್ಟ ಆಗೋಗಿತ್ತು, ಒಳಗೆ ಇಷ್ಟ ಆಗೋಯ್ತು. ಯಾಕಂದ್ರೆ ಫಸ್ಟ್ ಟೈಮ್ ಕರೆಂಟೇ ಪಾಸ್ ಆಗೋಯ್ತು. ಅಂದ್ರೆ ನೋಡಿದ ತಕ್ಷಣ ಒಂದು ಏನೋ ಕ್ರಶ್ ಆಗೋದು, ಇದೇ ಕ್ರಶಲ್ಲಿ ಲವ್ವೇ ಆಗೋದ್ರು ನಂಗೆ ಮೀಟ್ರ್ ಇಲ್ಲ, ಹೇಳ್ಕೊಳಕ್ಕೆ ಮೀಟ್ರ್ ಇಲ್ಲ. ಅವ್ರಿಗೆ ಧೈರ್ಯ, ಅವರು ಟಕ್ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ಇವರೆಲ್ಲ ನಮ್ಮ ಹುಡುಗರು ಏನು ಮಾಡೋದು, ಕ್ಲಾಸ್ ರೂಮ್ ಒಳಗಿದ್ರೆ ಅವಳು ಹೊಟ್ಟೋದ್ಲು ಬಾರೋ ಅಂತ ಅನ್ನೋದು, ನಾನು ಬರೋದು. ಆಮೇಲೆ ಅಲ್ಲಿಂದ ಆಯ್ ಅನ್ನೋದು, ಅವಳು ಐತು ಲೋಫರ್ಗಳ ಅಂದ್ಬಿಟ್ಟು ಒಳಗೆ ಓಡೋಗೋದು ನಾನು. ಆಮೇಲೆ ಇವ್ರು ಕೈ ಕಾಲು ಇಟ್ಕೊಂಡು ಎಳ್ಕೊಂಬರೋದು ನನ್ನ, ಅಂದರೆ ಇವರು ಸೆಟ್ ಮಾಡಿಸೋದಕ್ಕೆ. ನನಗೇನಂದ್ರೆ ಒಳಗಿದ್ರು ಭಯ, ಅದರಿಂದ ನಾನು ಇಲ್ಲ ಥರ ಅಂತಿದೆ, ಇಷ್ಟ ಇಲ್ಲ ಅಂತ. ಅವ್ರು ಒಂದ್ಸಲಿ ಲೈಬ್ರರಿ ಕರೀತಾರೆ. ಅವಾಗ ಅವ್ರು ಕರೆದಿರ್ತಾರೆ ನಮ್ಮ ಹುಡುಗರಿಗೆ, ಅಂದರೆ ನನಗೆ ಗೊತ್ತಿರಲ್ಲ. ನನ್ನ ಕರ್ಕೊಂಬರ್ತಾರೆ, ಬಾರೋ ಲೈಬ್ರರಿಗೆ ಹೋಗೋಣ. ಇದೇನಪ್ಪ ನನ್ನ ಮಕ್ಕಳು ಇಷ್ಟು ಒಳ್ಳೆ ಸ್ಟೂಡೆಂಟ್, ಯಾವಾಗ ಆಗ್ಬಿಟ್ರು ಲೈಬ್ರರಿಗೆ ಹೋಗಿ ಕೂತ್ಕೊಳ್ಳೋ ಅಂಥದ್ದು ಅಂದ್ಬಿಟ್ಟು ಬರ್ತೀನಿ, ಸುಮ್ಮನೆ ಕಂಪ್ನಿ ಕೊಡೋಣ ಅಂತ. ಹಿಂಗೆ ಬರ್ತಿದ್ದಂಗೆ ಅವ್ರು ಒಳಗೆ ಕೂತಿರ್ತಾರೆ, ಅವ್ರು ಅಲ್ಲಿಂದ ಎದ್ದು ಬರ್ತಾರೆ. ಎದ್ದು ಬರ್ತಿದ್ದಂಗೆ ನಾನು ನೋಡ್ಬಿಟ್ಟು ಲೋಫರ್ ನನ್ನ ಮಕ್ಕಳ ಅಂದ್ಬಿಟ್ಟು ಬೈದ್ಬಿಟ್ಟು ಓಡಕ್ಕೆ ಹೋಗ್ತೀನಿ. ಅವರು ನಾನೇನು ತಿನ್ಬಿಡ್ತೀನ ಅಂತ ಓಡ್ ಬರ್ತಾರೆ. ನಾನೇನು ತಿನ್ಬಿಡ್ತೀನ, ಏನು ಮಾತಾಡೋಕ್ಕೇನು, ಹಂಗೆ ಹಿಂಗೆ ಅಂತ ರೋಪ್ ಹಾಕ್ತಾರೆ. ನನಗೆ ಇಷ್ಟ ಇಲ್ಲ ಅಂದ್ರೆ ಗೊತ್ತಿಲ್ಲ ನಿಮಗೆ ಆಗಿ ಅಂತ ಬೈದ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ಆದರೆ ಅಷ್ಟಕ್ಕೆ ನನಗೆ ಸುಸುಗೆ ಅವಸರ ಆಗ್ಬಿಡುತ್ತೆ, ಅಂದರೆ ಬೈಕೆ ಅಷ್ಟು ಮಕ್ಕಳು. ಅದಾದಮೇಲೆ ಇನ್ನೊಂದು ದಿನ ಏರ್ಲೈನ್ಸಿಗೆ ಕರೀತಾರೆ, ಇನ್ನೊಂದು ದಿನ ಮನೆಗೆ ಕರೀತಾರೆ. ಆದರೆ ಬರೀ ಇಷ್ಟೇ ನಡೆದಿರೋದು, ಇದಕ್ಕಿಂತ ಮುಂದಕ್ಕೆ ಹೋಗೇ ಇಲ್ಲ. ಆಮೇಲೆ ಏನಾಗುತ್ತೆ, ರಜಾ ಬರುತ್ತೆ. ರಜಾ ಬಂದಾಗ ಏನಾಗುತ್ತೆ, ಹುಡುಗರೆಲ್ಲ ಬಂದ್ಬಿಟ್ಟು, ಅಂದರೆ ಅವ್ರು ಹೇಳಕ್ಕಿಂತ ಮುಂಚೆ ಒಳಗಡೆ ಬಂದ್ಬಿಟ್ಟಿರುತ್ತೆ. ಈ ಸಲ ರಜಾ ಮುಗಿದ್ಮೇಲೆ ಎಸ್ ಅಂತ ಅನ್ಬಿಡೋಣ ಪಾಪ ಅನ್ನೋ ಥರ ಬಂದ್ಬಿಟ್ಟಿರುತ್ತೆ. ಇಲ್ಲಿಂದ ಎಸ್ ಅಂತ ಹೇಳ್ಬಿಡೋಣ ಅಂತ ಬಂದ್ಬಿಟ್ಟಿರುತ್ತೆ. ಅಂದರೆ ಅಷ್ಟೊಂದು ಇದು ಮಾಡ್ತಾವ್ರಲ್ಲ, ಓಕೆ ಅಂತ ಅನ್ಬಿಡೋಣ ಅಂತ. ಇದು ಫುಲ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಅವಾಗ ಏನಾಗುತ್ತೆ, ಹುಡುಗರು ಬಂದ್ಬಿಟ್ಟು ಅವ್ರು ಹೀರೋಯಿನ್ ಆಗೋದ್ರು ಅಂತ ತೋರಿಸ್ತಾರೆ ಇದರಲ್ಲಿ. ಅಂದರೆ ಹಿಂಗಿದ್ದಾಗ ನನ್ನ ಲೆವೆಲ್ಗೆ ಓಕೆ, ಹೀರೋಯಿನ್ ಆದಾಗ ನನ್ನ ಲೆವೆಲ್ಗೆ ಅಲ್ಲ. ಅದರಿಂದ ನಾನೇನು ಮಾಡ್ತೀನಿ, ಮನಸ್ಸಿಂದ ಹಂಗೆ ಒಳಗೆ ನುಂಗ್ಕೊಂಡ್ಬಿಡ್ತೀನಿ, ಹೇಳ್ಕೊಳ್ಳಲ್ಲ, ಅಲ್ಲಿಗೆ ಬಿಟ್ಬಿಡ್ತೀನಿ. ಸೊ ಅದೇ ಅನ್ಸುತ್ತೆ, ನಾವು ಅದ್ರೆ ಸ್ಟಾರ್ ನಟಿ ಹಿಂದೆ ಬಿದ್ದಿದ್ರು ಅನ್ನೋದಾಗಿ ಇದೆ ಅನ್ಸುತ್ತೆ. ಬೇರೆಯವರು ಇನ್ನೂ ಏನೋ ಓಡಾಡ್ದಂಗೆಲ್ಲ ಹೇಳ್ಕೊಂಡಿದ್ದಾರೆ, ಇದು ಡೀಟೇಲ್ ಆಗಿ ನಿಮ್ಮ ಹತ್ರನೇ ಫಸ್ಟ್. ಓಕೆ ಓಕೆ ಓಕೆ